ಇವತ್ತು ನಾವು 8ನೇ ತರಗತಿಯ ಪಾಠ 1ರ ತಿಳಿ ಕನ್ನಡ ಬುದ್ಧನ ಸಲಹೆಗಳು ಎನ್ನುವಂಥ ಪಾಠದ ಬಗ್ಗೆ ನಾವು ಇವತ್ತು ನೋಡೋಣ. ಈ ಬುದ್ಧನ ಒಂದು ಸಲಹೆ, ಒಂದು ಪಾಠವನ್ನು ಬರೆದವರು ನಿರುಪಮ. ಪಾಠ ಪ್ರವೇಶ ಅಂತಂದರೆ ನಾವು ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ, ಶಾಂತಿ ಹಾಗೂ ಸಮೃದ್ಧಿಯ ಜೀವನ ನಡೆಸಿದರೆ ಅಂತಂದರೆ, ಒಂದು ಕಡೆ ಮಾನವ ಏನು ಮಾಡ್ತಾನೆ, ತಮ್ಮ ಸುತ್ತಮುತ್ತಲಿರುವಂಥ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅವನೇನು ಮಾಡ್ತಾನೆ, ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ನಡೆಸಿದರೆ, ಮತ್ತೊಂದು ಕಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ. ಅಂತಂದರೆ ಏನು ಮಾಡ್ತಾನೆ, ಒಂದು ಕಡೆ ಸುಖ ಶಾಂತಿಯಿಂದ ಜೀವನ ಮಾಡ್ತಾನೆ, ಅದೇ ರೀತಿಯಲ್ಲಿ ಮತ್ತೊಂದು ಕಡೆ ಏನು ಮಾಡ್ತಾನೆ, ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡು ಅವನು ತನ್ನ ಬದುಕನ್ನು ಏನು ಮಾಡ್ತಾ ಇದ್ದಾನೆ, ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ. ಸರ್ವರಿಗೂ ಬಿಸಿಲಾಗಿರುವಂಥ ನೆಲ ಜಲಗಳನ್ನು ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು, ಅಂತಂದರೆ ನೆಲ ಜಲ ಎಲ್ಲಿರುವಂಥ ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು ಯುದ್ಧಕ್ಕೆ ಸನ್ನರ್ಥನಾಗುತ್ತಾನೆ. ಅವನು ಯುದ್ಧಕ್ಕೆ ಮುಂದಾಗ್ತಿದ್ದಾನೆ. ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗಿ ಬದುಕು ನರಕವಾಗಿ ಬಿಡುತ್ತದೆ ಎಂಬ ಸತ್ಯವನ್ನು ಮರೆತು ಬಿಡುತ್ತಾನೆ. ಇಂದು ಮನುಷ್ಯ ಬದುಕಲು ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯವೋ, ಅಂದರೆ ಇಂದು ಮನುಷ್ಯ ಬದುಕುವುದಕ್ಕೋಸ್ಕರ ಏನು ಬೇಕು, ಅವನಿಗೆ ಗಾಳಿ, ನೀರು, ಆಹಾರ ಅತಿ ಅವಶ್ಯಕವಾಗಿ ಅವನಿಗೆ ಬೇಕಾದಂತಹ ವಸ್ತುಗಳು, ಸುಖ, ಶಾಂತಿ, ನೆಮ್ಮದಿಗಳು ಅಷ್ಟೇ ಮುಖ್ಯ ಎಂಬುದನ್ನು ಎಲ್ಲವೂ ಅರಿಯಬೇಕಿದೆ. ಅವನು ಜೀವಿಸೋದಕ್ಕೋಸ್ಕರ ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಅವನು ನೆಮ್ಮದಿಯ ಜೀವನವನ್ನು ನಡೆಸಲು ಸುಖ ಶಾಂತಿ ಎಂಬುದನ್ನು ಅವನು ಅರಿಯಬೇಕಾಗಿದೆ. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ ಅವುಗಳನ್ನು ವಿವೇಕದಿಂದ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ಎಂಬಂಥ ಸಂದೇಶ ಬುದ್ಧನ ಸಲಹೆಗಳು ಮಾನವ ಮೂಲಕ ವ್ಯಕ್ತವಾಗುತ್ತದೆ. ಅಂತಂದರೆ ಈ ಒಂದು ಪಾಠದಲ್ಲಿ ನಾವು ಏನು ನೋಡಬಹುದು ಅಂತಂದರೆ, ಸಮಸ್ಯೆಗಳು ಉದ್ಭವಿಸಿದರೂ ಸಹ ಅವುಗಳನ್ನು ನಾವು ಒಂದು ವಿವೇಕ ಅಂತಂದರೆ ಒಂದು ಚಿಂತೆಯನ್ನು ಮಾಡಿ ಸೌಹಾರ್ದಯುತವಾಗಿ ಸಮಾಧಾನದಿಂದ ನಾವು ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂಬುದೇ ಎಂಬ ಸಂದೇಶವೇ ಒಂದು ಬುದ್ಧನ ಸಲಹೆ ಮಾನವ ಮೂಲಕ ವ್ಯಕ್ತವಾಗುತ್ತದೆ ಎಂಬುದನ್ನು ನಾವು ಈ ಒಂದು ಪಾಠದಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿಯಲ್ಲಿ ಬಹಳ ವರ್ಷಗಳ ಹಿಂದಿನ ಮಾತು. ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರವಿತ್ತು. ಅಂತಂದರೆ ಬಹಳ ವರ್ಷಗಳ ಹಿಂದಿನ ಮಾತಾಗಿದೆ. ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬಂಥ ನಗರವಿತ್ತು. ಯಾವ ನಗರವಿತ್ತು? ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬಂಥ ನಗರವಿತ್ತು. ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು. ಯಾರು ಆಳ್ವಿಕೆ ಮಾಡುತ್ತಿದ್ದರು? ಶಾಕ್ಯರು ಎಂಬಂಥ ಅರಸು ಮನೆತನದವರು ಆಳುತ್ತಿದ್ದರು. ಶಾಕ್ಯರ ಅರಸ ಯಾರು? ಶುದ್ಧೋಧಕನಿಗೆ ಸಿದ್ಧಾರ್ಥನೆಂಬಂಥ ಮಗ ಹುಟ್ಟಿದನು. ಸಿದ್ಧಾರ್ಥರ ತಂದೆಯಾರು? ಶುದ್ಧೋಧನ. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ಆ ಒಂದು ಮಗು ಬೆಳೆದು ದೊಡ್ಡವನಾದ ಮೇಲೆ ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಅವನು ಏನಾದ, ಸಿದ್ಧಾರ್ಥ ಏನಾಯಿತು, ಭಗವಾನ್ ಬುದ್ಧನಾದನು. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವಂಥ ಕಪಿಲವಸ್ತು, ಅಂದರೆ ನೇಪಾಳ ದೇಶಕ್ಕೆ ಸೇರಿ ಹೋಗಿರುವಂಥ ಒಂದು ಕಪಿಲವಸ್ತು ನಗರ ಸಮೀಪದಲ್ಲಿ ಹೇಮಕೂಟ ಪರ್ವತವಿದೆ. ಆ ಪರ್ವತದಲ್ಲಿ ಹುಟ್ಟಿದಂಥ ಗಂಗಾ ನದಿ. ಆ ಪರ್ವತದಲ್ಲಿ ಹುಟ್ಟಿದಂಥ ಯಾವ ನದಿ? ಗಂಗಾ ನದಿ ದಕ್ಷಿಣಕ್ಕೆ ಕಾಶಿನಗರದವರೆಗೆ ಹರಿದು, ಅಂದರೆ ದಕ್ಷಿಣ ಕಾಶಿನಗರದವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ಅದು ಎಲ್ಲಿಗೆ ಸೇರುತ್ತದೆ? ಬಂಗಾಳ ಸಮುದ್ರಕ್ಕೆ ಏನು ಮಾಡುತ್ತದೆ? ಆ ಒಂದು ಗಂಗಾ ನದಿ ಸೇರುತ್ತದೆ. ಆ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ 2 ರಾಜ್ಯಗಳಿದ್ದವು. ಅಂತಂದರೆ ಗಂಗಾ ನದಿಯ 2 ಬದಿಗಳಲ್ಲಿ, ಅಂದರೆ ಆ ಕಡೆ ಈ ಕಡೆ 2 ಕಡೆಗಳಲ್ಲಿ 2 ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಯಾವೆರಡು ರಾಜ್ಯಗಳಿದ್ದವು? ವತ್ಸ ರಾಜ್ಯ
ಮತ್ತು ಮಗಧ ರಾಜ್ಯ. ಈ ನದಿಯ ಎರಡೂ ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು, ಅವೇನಾಗಿ ಸುಂದರವಾಗಿದ್ದವು. ಈ ಎರಡೂ ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಆ ಎರಡು ರಾಜ್ಯಗಳು ಯಾವ್ಯಾವು? ಮಗಧ ಮತ್ತು ಇನ್ನೊಂದು ವತ್ಸ ರಾಜ್ಯದ ಎರಡೂ ರಾಜ್ಯಗಳು ಏನು ಮಾಡ್ತಿದ್ದವು? ಅವೆರಡೂ ರಾಜ್ಯಗಳು ಆ ನದಿಯನ್ನು, ಗಂಗಾ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯಶ್ಯಾಮಲವಾಗಿತ್ತು, ಅಂತಂದರೆ ಹಚ್ಚ ಹಸಿರಿಂದ ಕೂಡಿತ್ತು. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು. ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವಂಥ ತಾಯಿ ಎನ್ನುತ್ತಿದ್ದರು. ಅಂದರೆ ಅವರು ಏನು ಮಾಡ್ತಿದ್ದರು? ಆ ನದಿಯನ್ನು ನಮಗೆ ಅನ್ನ ನೀಡುವಂಥ ಒಂದು ತಾಯಿ ಎಂದು ಭಾವಿಸುತ್ತಿದ್ದರು. ಆದರೆ ಅವರಿಬ್ಬರಲ್ಲೂ ಕ್ರಮೇಣ ಸ್ವಾರ್ಥ ಆವರಿಸಿತ್ತು. ಅವರಿಬ್ಬರಲ್ಲೇನಾಯಿತು? ಬರ್ತಾ ಬರ್ತಾ ಏನಾಯಿತು? ಸ್ವಾರ್ಥ ಆವರಿಸಿಕೊಂಡಿತ್ತು. ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕಂತ ದುರಾಸೆ ಈ ಎರಡೂ ರಾಜ್ಯಗಳ ರಾಜರಿಗೆ ಉಂಟಾಯಿತು. ಎರಡೂ ರಾಜ್ಯದ ರಾಜರುಗಳಿಗೆ, ವತ್ಸ ರಾಜ್ಯ ಮತ್ತು ಮಗಧ ರಾಜ್ಯದ ರಾಜರುಗಳಿಗೆ ತಮ್ಮ ಸ್ವಾರ್ಥದಿಂದಾಗಿ ಸ್ವಾರ್ಥ ಉಂಟಾಯಿತು. ದುರಾಸೆಯಿಂದ ಆ ಎರಡೂ ರಾಜ್ಯದ ರಾಜರಿಗೆ ಉಂಟಾಯಿತು. ದಿನ ಕಳೆದಂತೆ ಈ ಸ್ವಾರ್ಥ ಎಮ್ಮರವಾಗಿ ಬೆಳೆದು ಎರಡೂ ರಾಜ್ಯದವರು ಯುದ್ಧಕ್ಕೆ ಸಿದ್ಧರಾಗುವಂಥ ಉತ್ಕಟ ಪರಿಸ್ಥಿತಿ ಉಂಟಾಯಿತು. ಬರ್ತಾ ಬರ್ತಾ ಮನುಷ್ಯರೇನಾಗುತ್ತೆ? ಅತಿ ಆಸೆ ಉಂಟಾಗಿ ಆ ಎರಡೂ ರಾಜ್ಯದ ರಾಜರುಗಳು ಯುದ್ಧಕ್ಕೆ ಏನಾಗುತ್ತಾರೆ? ಸಿದ್ಧರಾಗುತ್ತಾರೆ. ಅವರು ಯುದ್ಧಕ್ಕೆ ನಿಂತಾಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ. ಅಂದರೆ ಅವರು ಯುದ್ಧಕ್ಕೆ ನಿಂತಾಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ. ಆತ ಯುದ್ಧಕ್ಕೆ ಸಿದ್ಧರಾದ ಎರಡೂ ಕಡೆಯ ಸೈನ್ಯಗಳನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡ. ಬುದ್ಧ ದೇವನನ್ನು ನೋಡಿ ಎರಡೂ ಕಡೆಯವರು ಸ್ವಲ್ಪ ಹಿಂದಕ್ಕೆ ಸರಿದರು. ಅಂದರೆ ಆ ಎರಡೂ ರಾಜ್ಯದ ರಾಜರುಗಳು ಏನು ಮಾಡಿದರು? ಆ ಬುದ್ಧನನ್ನು ನೋಡಿಬಿಟ್ಟು ಬುದ್ಧ ದೇವನನ್ನು ನೋಡಿ ಏನು ಮಾಡಿದರು? ಸ್ವಲ್ಪ ಹಿಂದಕ್ಕೆ ಸರಿದರು. ಬುದ್ಧ ದೇವನು ಎರಡೂ ರಾಜ್ಯಗಳ ರಾಜರನ್ನು, ಮಂತ್ರಿಗಳನ್ನು ಹಾಗೂ ಇತರ ಅಧಿಕಾರಿಗಳನ್ನು ತನ್ನ ಬಳಿಗೆ ಕರೆದು ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಹೇಳಿದ. ಅಂತಂದರೆ ಬುದ್ಧ ದೇವನು ಏನು ಮಾಡ್ದ? ಎರಡೂ ರಾಜ್ಯದ ರಾಜರುಗಳನ್ನು, ಮಂತ್ರಿಗಳನ್ನು, ಇತರ ಎಲ್ಲ ಅಧಿಕಾರಿಗಳನ್ನು ತನ್ನ ಬಳಿಗೆ, ಅಂದರೆ ತನ್ನ ಬಳಿಗೆ ಮೀನ್ಸ್ ಹತ್ತಿರ ಕರೆದು ಎಲ್ಲರಿಗೂ ಕೇಳಿಸುವಂತೆ ಜೋರಾಗಿ ಏನು ಮಾಡ್ದ? ಹೇಳಿದ. ಗಟ್ಟಿಯಾಗಿ ಮೀನ್ಸ್ ಜೋರಾಗಿ ಹೇಳಿದ. ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ದೀರಿ? ಅಂದರೆ ನೀವು ಯಾಕೆ ಯುದ್ಧ ಮಾಡಲು ಸಿದ್ಧರಾಗಿದ್ದೀರಿ ಅಂತ ಏನು ಮಾಡ್ತಾನೆ? ಭಗವಾನ್ ಬುದ್ಧ ಆ ಎರಡೂ ರಾಜ್ಯದವರನ್ನು ಕೇಳುತ್ತಾನೆ. ನಮ್ಮ ಜೀವನಾಧಾರವಾದಂಥ ಗಂಗಾ ನದಿಯ ನೀರಿಗಾಗಿ ಅವರೆಲ್ಲರೂ ಒಕ್ಕರಳಿನಿಂದ ಉತ್ತರವಿತ್ತರು. ನದಿಯ ನೀರು, ಮಾನವ ರಕ್ತ ಇವೆರಡರಲ್ಲೂ ಯಾವುದು ಹೆಚ್ಚು ಬೆಲೆ ಉಳ್ಳದ್ದು? ಅಂದರೆ ನದಿಯ ನೀರು, ಬುದ್ಧ ದೇವ ಏನು ಮಾಡ್ತಾನೆ? ಎರಡೂ ರಾಜ್ಯದ ರಾಜರುಗಳಿಗೆ ಒಂದು ಕ್ವಶನ್ ಕೇಳ್ತಾನೆ. ನದಿಯ ನೀರು, ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆ ಉಳ್ಳದ್ದು? ಮನುಷ್ಯರ ರಕ್ತ ನದಿ ನೀರಿಗಿಂತ ತುಂಬ ಬೆಲೆ ಉಳ್ಳದ್ದು. ಎರಡೂ ಕಡೆಯವರಿಂದ ಉತ್ತರ ಬಂತು. ಹಾಗಾದರೆ ನೀವು ಕಡಿಮೆ ಬೆಲೆಯ ಇರುವಂಥ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಿದ್ದೀರಿ ಎಂದು ಬುದ್ಧ ಪುನಃ ಪ್ರಶ್ನಿಸಿದ. ಅಂತಂದರೆ ಏನು ಮಾಡ್ತಾನೆ? ಆ ಇಬ್ಬರು ರಾಜ್ಯಗಳ ನಡುವೆ ಯುದ್ಧ ಎಂದು ಪುನಃ ಪ್ರಶ್ನಿಸಿದ. ನಮ್ಮ ಜೀವಿಗಳಿಗೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಎಂದು ಎರಡೂ ಕಡೆಯವರು ಹೇಳಿದರು. ನೀವು ನಾವು ಜೀವಿಸಬೇಕೆಂದಿರವಲ್ಲವೇ, ಮತ್ತೆ ಸಾಯಲೇಬೇಕೆ ಸಿದ್ಧರಾಗಿದ್ದೀರಿ ಎಂದು ಕೇಳಿದ ಬುದ್ಧ. ಎರಡೂ ರಾಜ್ಯದ ಮಂತ್ರಿಗಳು ಹೀಗೆ ಹೇಳಿದರು. ಅಂತಂದರೆ ಬುದ್ಧ ಹೇಳ್ತಾನೆ, ಎರಡೂ ರಾಜ್ಯದ ಮಂತ್ರಿಗಳನ್ನು ಕೇಳ್ತಾನೆ, ನೀವು ಜೀವಿಸಬೇಕೆಂದಿರಲ್ಲವೇ? ಅಂತಂದರೆ ಜೀವಿಸಬೇಕು ಅಂತಂದಿರೋ ನೀವು ವಾಸ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲವೇ, ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ ಎಂದು ಕೇಳಿದ ಬುದ್ಧ. ಎರಡೂ ರಾಜ್ಯದ ಮಂತ್ರಿಗಳು ಹೀಗೆ ಹೇಳಿದರು, ಸ್ವಾಮಿ, ಎರಡು ರಾಜ್ಯದ ನಡುವೆ ದ್ವೇಷ ಅಸೂಯೆಗಳಿಂದ ಪರಿಸ್ಥಿತಿ ವಿಷಮಿಸಿದೆ. ಇದಕ್ಕೆ ಪರಿಹಾರವೇ ಇಲ್ಲ. ಈಗ ಯುದ್ಧದ ಹೊರಟು ಬೇರೆ ದಾರಿ ಇಲ್ಲ ಅಂತ ಏನು ಮಾಡ್ತಾರೆ? ಹೇಳ್ತಾರೆ. ಬುದ್ಧ ದೇವ ನಕ್ಕು, ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷ್ಯೆಯಷ್ಟೇ.
ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ. ಈಗ ಸುಖವಾಗಿರುವಂಥ ನೀವು ದುಃಖ ತಂದುಕೊಳ್ಳುವಂಥ ಮಾರ್ಗ ಇದು ಎಂದಾದರೂ ಎರಡೂ ಕಡೆಯ ರಾಜರು ತೆಪ್ಪಗಾದರು. ಅವರು ಹೇಳಿದರು. ಅಂತಂದರೆ ನಾವು ಯುದ್ಧ ಮಾಡೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ಶಾಂತಿಯಿಂದ ನಮ್ಮ ಒಂದು ನೆಮ್ಮದಿಯನ್ನು ಕಂಡುಕೊಳ್ಳುವ ದಾರಿಯನ್ನು ಬುದ್ಧ ಈ ಒಂದು ವಾಕ್ಯಗಳ ಮೂಲಕ ರಾಜರುಗಳಿಗೆ ನೀತಿಯನ್ನು ಹೇಳಿದನು. ಹಾಗಾದರೆ ಏನು ಮಾಡಬೇಕೆನ್ನುತ್ತಿದ್ದೀರಿ ಭಗವಾನ್ ಅಂತ ಹೇಳ್ತಾರೆ. ಹಾಗಾದರೆ ಏನು ಮಾಡಬೇಕೆನ್ನುತ್ತೀರಿ ಭಗವಾನ್ ಅಂತಂದರೆ ಈ ಒಂದು ಭಗವಾನ್ ಕೇಳಿದಾಗ ಏನು ಹೇಳುತ್ತೆ, ಭಗವಾನ್ ಬುದ್ಧ ಶಾಂತಿಯಿಂದ ಎಲ್ಲವನ್ನು ಗಳಿಸಲು ಸಾಧ್ಯ ಎಂಬುದನ್ನು ಈ ಒಂದು ಪಾಠದ ನೀತಿ. ನಮ್ಮ ಸಂಸ್ಕೃತಿಯಲ್ಲಿ ಜೀವಿಸಬೇಕು, ಅನ್ಯ ಸಂಸ್ಕೃತಿಯನ್ನು ಪ್ರೀತಿಸಬೇಕು. ಹೀಗೆ ಈ ಒಂದು ಪಾಠ ಇಷ್ಟವಾದಲ್ಲಿ ನಿಮಗೆ ಕನ್ನಡ ಫಾರ್ ಲಿಟರಸಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು.